ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ, ಇನ್ನೇನು ಶ್ರಾವಣ ಬಂತು, ಸಾಲು ಹಬ್ಬಗಳಿನ್ನ ಶುರುವಾಗುತ್ತೆ. ವರಮಹಾಲಕ್ಷ್ಮಿದು ನೀವೀಗ ನೋಡ್ತಾ ಇರೋದು ನಮ್ಮ ಮನೆ ಕಳೆದ ವರ್ಷ, ಅದರದ್ದು ಹಿಂದಿನ ವರ್ಷ ವರಮಹಾಲಕ್ಷ್ಮಿಯ ಒಂದು ನಮ್ಮ ಮನೆ ಅಲಂಕಾರ ನೋಡ್ತಾ ಇದ್ದೀರಾ. ಇದೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರಲ್ವ. ಕೆಲವರು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆ ಅಲಂಕಾರ ನೋಡೋಕ್ಕೆ ಒಂದು ಖುಷಿ. ಇನ್ನೇನು ವರಮಹಾಲಕ್ಷ್ಮಿನೂ ಕೂಡ ಹತ್ತಿರ ಬರ್ತಾ ಇದೆ. ಅಮ್ಮಮ್ಮ ಅಂದರೆ ಇನ್ನೊಂದು 20 ಡೇಸ್ ಇರ್ಬೋದೇನೋ ಅಷ್ಟೇ. ನಾನು 15 to 20 ಡೇಸ್ ಎಲ್ಲ ಶಾಪಿಂಗ್ ಆಯಿತು, ಮನೆ ಕ್ಲೀನಿಂಗ್ ಆಗಿತ್ತಾ ಇದೆ ಅಂದ್ಕೊತೀನಿ. ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ತುಂಬ ಶಾಪಿಂಗು, ತುಂಬ ವರಮಹಾಲಕ್ಷ್ಮಿಗೆ ಈಗ ಹೆಣ್ಮಕ್ಳಂತೂ ಎಷ್ಟು ಶಾಪಿಂಗ್ ಮಾಡ್ತಾಯಿದ್ದಾರೆ ಅಂದರೆ, ಬೆಂಗಳೂರಲ್ಲಂತೂ ಚಿಕ್ಕಪೇಟಲ್ಲಿ ಜಾಗನೇ ಇರಲ್ಲ ಅನಿಸುತ್ತೆ ರೋಡಲ್ಲಿ, ಅಷ್ಟು ಶಾಪಿಂಗ್ ಆಗ್ತಾ ಇರುತ್ತೆ. ಅಷ್ಟು ಕಾಲಿಡೋಕ್ಕೂ ಜಾಗ ಇರಲ್ಲ. ರಿಟರ್ನ್ ಗಿಫ್ಟ್ ಅಂಗಡಿಲಾಗಿರ್ಬೋದು, ಎಲ್ಲದರಲ್ಲೂ. ಇನ್ನೊಂದು ಬೆಸ್ಟ್ ಏನಪ್ಪ ಅಂದರೆ, ನಾವು ಮನೆಯಲ್ಲೇ ಕೂತ್ಕೊಂಡು ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಏನೇನು ಬೇಕು ಎಲ್ಲನೂ ತರಿಸ್ಕೊಳ್ಬೋದು. ಮೀಶೋದಲ್ಲೂ ಕೂಡ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಅನೇಕ ವಸ್ತುಗಳು ಅದರಲ್ಲೇ ಸಿಗುತ್ತೆ ನಮಗೆ. ಹೊರಗಡೆ ಹೋಗಬೇಕು ಶಾಪಿಂಗ್ ಮಾಡೋಕ್ಕೆ ಅಂತ ಏನಿಲ್ಲ. ನೋಡಿ, ನಾನು ಇದೊಂದು ಕಡಿಮೆ ಬಡ್ಜೆಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಮನಿ ಪ್ಲ್ಯಾಂಟ್ ಲೀವ್ಸ್, ಮತ್ತು ಅದಕ್ಕೆ ಜಸ್ಟ್ 100 ರುಪೀಸ್ ಇದು. 99 ರುಪೀಸ್ ಏನೋ. ಮೊನ್ನೆ ಎಲ್ಲ ಆಫರ್ ಇತ್ತಲ್ಲ, ಅದರಲ್ಲಿ ಒಂದು ತೊಗೊಂಡಿದ್ದು. ಚಿಕ್ಕ ಮಿನಿ ಲೈಟ್ ಥರ ಬರುತ್ತೆ. ಅದು ಶೆಲ್ಲು ಕೊಟ್ಟಿದ್ದಾರೆ, ಅದಕ್ಕೆ ಶೆಲ್ಲಿಂದೊಂದು ಲೈಟು. ಮತ್ತು ಒಂದು ಇದು ಕೊಟ್ಟಿದ್ದಾರೆ ನಿಮ್ಗೆ ವರಮಹಾಲಕ್ಷ್ಮಿ ಹಿಂದೆ ಬ್ಯಾಕ್ ಡ್ರಾಪ್ಗಾಗಿರಬಹುದು, ಅಥವಾ ಮೇಲ್ಗಡೆ ಒಂದು ಲೈಟಿಂಗ್ಸ್ ಹಾಕಿದ್ರೆ ತುಂಬ ಕಲರ್ಫುಲ್ಲಾಗಿ ಮತ್ತು ಬ್ರೈಟಾಗಿ ನಾವೇನೇ ಡೆಕೋರೇಷನ್ ಮಾಡಿದ್ರು, ಕತ್ಲೆ ಇತ್ತು ಅಂದರೆ ಚೆನ್ನಾಗಿ ಕಾಣಲ್ಲಲ್ವ, ದೇವಿಗೆ ಬೆಳಕಲ್ಲಿ ನೋಡಬೇಕಲ್ಲ, ಹಾಗಾಗಿ ಒಂದು ಚೆನ್ನಾಗಿರುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಈ ಥರ ಒಂದು ಚಿಕ್ಕದು ಫ್ಲವರ್ದು ನಾನು ವಾಸ್ ತರಿಸಿದ್ದೆ. ಪುಟಾಣಿ ಚೆನ್ನಾಗಿದೆ, ಲೆಂತು ಇದೆ, ನೋಡ್ಬೋದು ನೀವು. ನಿಜವಾಗ್ಲೂ ಒರಿಜಿನಲ್ ಫ್ಲವರ್ಸ್ ಏನೋ ಅನ್ನೋ ಅಷ್ಟು ಮಟ್ಟಿಗೆ ತುಂಬ ಚೆನ್ನಾಗಿದೆ. ಇದು ಕೂಡ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಮೀಶೋದಲ್ಲಿ ವರಮಹಾಲಕ್ಷ್ಮಿ ಒಂದು ಇದಕ್ಕೆ ಸಿಗುತ್ತೆ. ಹಾಗೆ ಇನ್ನು ವರಮಹಾಲಕ್ಷ್ಮಿಗೆ ಬೇಕಾಗಿರುವಂತಹ, ಮೇಯ್ನಾಗಿ ಬೇಕಾಗಿರುವಂತಹ ಕೆಲವೊಂದು ಬೇಕೇ ಬೇಕು ಅನ್ನೋಂತಹ ಐಟಮ್ಸ್ಗಳನ್ನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇದು ನಮ್ಮ ಮನೆಯ ಒಂದು ವರಮಹಾಲಕ್ಷ್ಮಿ ಮುಖ. ಈ ಕಡೆದು ಏನಿದೆಯಲ್ಲ, ಸೇಮ್ ಅದೇನೆ. ಸಿಲ್ವರ್ದು 10,000 ಇತ್ತು ಆವಾಗ. ಇವಾಗ ತುಂಬಾ ಜಾಸ್ತಿ ಆಗಿದೆ. ಸಿಲ್ವರ್ದಿಟ್ಟರೆ ತುಂಬ ಒಳ್ಳೆಯದು. ಏನೇನಕ್ಕೆ ಖರ್ಚು ಮಾಡ್ತೀವಿ ಇನ್ನು ದೇವಿ ಇದಕ್ಕೆ. ಇನ್ನು ಇಲ್ಲ ಅನ್ನೋರು, ಅಥವಾ ತುಂಬ ಬೇರೆ ಬೇರೆ ರೀತಿಯಾದಂತಹ ಡಿಸೈನ್ಸ್, ವರಮಹಾಲಕ್ಷ್ಮಿ ಫೇಸ್ ಐಡಲ್ಗಳೆಲ್ಲ ಸಿಗುತ್ತೆ ನಿಮ್ಗೆ, ಮುಖಗಳು. ಅದನ್ನು ಕೂಡ ತಗೊಂಡು ಮಾಡಬಹುದು. ಇನ್ನು ದೀಪಗಳಿಗೆ ಬಂದರೆ, ದೀಪಗಳು ಅಲಂಕಾರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ದೀಪಗಳಿಗೆ ಅಲಂಕಾರ ಮಾಡಬಹುದು ಅಂತಂದರೆ ನೋಡಿ, ಈ ಥರ ಒಂದು ಸ್ಯಾರಿ, ದೀಪಕ್ಕೆ ಅಲಂಕಾರ ಮಾಡೋಂಥ ಒಂದು ಸ್ಯಾರಿ ಆಗಿರ್ಬೋದು, ಒಂದು ಶಲ್ಯ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಡೆಕೋರೇಟಿವ್ ಐಟಮ್ಸ್ ಕೂಡ ಮೀಶೋದಲ್ಲಿ ಅವೈಲಬಲ್ ಇದೆ. ನಾನೊಬ್ಬರು ಕಡೆ ಪರ್ಚೇಸ್ ಮಾಡಿದ್ದೀನಿ, ಶ್ರುತಿ ಅಂತೇಳಿ. ಅವ್ರದ್ದು ಕೂಡ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬೇಕಿದ್ದವರು ಅವ್ರ ಕಡೆಯೂ ತುಂಬ ಕಡಿಮೆ ಬೆಲೆಗೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಯಾವುದೇ ಹಬ್ಬಗಳಿಗೆ ಬೇಕಾಗಿರುವಂತಹ ಐಟಮ್ಸ್ಗಳೆಲ್ಲ ಅವ್ರ ಕಡೆಯೂ ಕೂಡ ಸಿಗುತ್ತೆ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲೂ ಕೂಡ ಕೊಡ್ತಾರೆ. ತುಂಬ ಐಟಮ್ಸ್ಗಳು ನಾನು ಕೂಡ ತರಿಸಿದ್ದೀನಿ ಅವ್ರ ಹತ್ರ. ಹಾಗೆ ಇನ್ನು ದೀಪಗಳಿಗೆ ಬಂದರೆ, ಯಾವ್ಯಾವ ವಿವಿಧ ರೀತಿಯಾದಂತಹ ದೀಪಗಳ ಅಲಂಕಾರನ ನಾವು ಮಾಡ್ಬೋದು. ದೀಪಗಳು ಕೂಡ ಅವ್ರ ಹತ್ರ ಸಿಗುತ್ತೆ. ಅದಲ್ದಲೆ ಮೀಶೋದಲ್ಲೂ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ ದೀಪ. ಈ ಕಡೆದಂತೂ ತುಂಬ ಚೆನ್ನಾಗಿ ಹಚ್ಚಿಟ್ರೆ, ಅಷ್ಟು ದೀಪಗಳನ್ನೂ, ತುಪ್ಪದ ದೀಪ ನಾವು ಹಚ್ಚಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತಲ್ವ ದೇವಿ ಮುಂದೆ. ಹಾಗೆ ಇನ್ನೊಂದು ಐಟಮ್ಸ್ ಏನಪ್ಪ ಅಂದರೆ, ನಾನು ಶ್ರುತಿಯವ್ರ ಹತ್ರ ನೋಡಿದಂಥದ್ದು, ಇದು ದೀಪಗಳ ಕೆಳಗಡೆ ಈ ಒಂದು ನವಿಲ್ಗರಿಯ ಒಂದು ಕೆಳಗಡೆ ಇದ್ರ ಮೇಲೆ ದೀಪ ಇಡುವಂಥದ್ದು ಒಂದು ಇದನ್ನು ನಾನು ನೋಡಿದ್ದೀನಿ ಅವ್ರ ಹತ್ರ. ಜಸ್ಟ್ ಇದ್ರ ಮೇಲೆ ಒಂದು ಬ್ಯಾಸ್ಕೆಟ್ ಥರ, ಅಂದರೆ ಬ್ಯಾಸ್ಕೆಟ್ ಅಲ್ಲ, ಒಂದು ಕೆಳಗಡೆ ಒಂದು ಮ್ಯಾಟ್ ಥರ, ಇದು ಏನು ನವಿಲ್ಗರಿದು ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ದೀಪ ಇಟ್ಟರೆ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ. ಇನ್ನು ವರಮಹಾಲಕ್ಷ್ಮಿ ರಿಟರ್ನ್ ಗಿಫ್ಟ್ಸ್ಗೆ ಎಷ್ಟು ಥರ ಇದ್ದಾವೆ ವೆರೈಟೀಸು ಅಂದರೆ ಅವ್ರ ಹತ್ರ ತುಂಬ ಚೆನ್ನಾಗಿದ್ದಾವೆ. 20 ರೂಪಾಯಿ, 20 ರುಪೀಸ್ ಬ್ಯಾಗ್ಗಳಿಂದ ಹಿಡಿದು ಅಪ್ ಟು 150-200ವರೆಗೂ ಬ್ಯಾಗ್ಸ್ ಅವ್ರ ಹತ್ರ ಸಿಗುತ್ತೆ. ಈಗೆಲ್ಲ ಹೊಸದಾಗಿ ಒಂದು ಬೌಲ್ಗಳ ಟೈಪಲ್ಲಿ ನೋಡ್ಬೋದು. ಈ ಥರದ್ದು ಒಂದು ಬೌಲ್ಗಳಿಗೇನು ಡಿಸೈನ್ಸ್ ಅಂತೂ ತುಂಬ ಡಿಸೈನ್ಸ್ಗಳಿದ್ದಾವೆ. ಈ ಥರನೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಅವ್ರ ಹತ್ರ ರಿಟರ್ನ್ ಗಿಫ್ಟಿಗೆ. ಸುಮ್ಮನೆ ಈಗ ಯಾರೋ ಕೊಟ್ಟಿದ್ದನ್ನು ಬ್ಲೌಸ್ ಪೀಸ್ನ ನಾವು ಬೇರೆಯವ್ರಿಗೆ ಕೊಡೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅಟ್ಲೀಸ್ಟ್
ಏನಾದರೂ ಒಂದು ಯೂಸ್ ಆಗೋ ಅಂಥದ್ದನ್ನು ಕೊಟ್ಟರೆ ಅವರು ಕೂಡ ನೆನಪು ಮಾಡ್ಕೊಳ್ತಾರಲ್ವ. ನಾವು ಕೊಟ್ವಿ ಇನ್ನು ಅವ್ರು ಬಳಸ್ತಾ ಇದ್ದಾರೆ ಅನ್ನೋ ಸ್ಯಾಟಿಸ್ಫೈ ನನಗೂ. ನಾನು ಲಾಸ್ಟ್ ಇಯರು ಬ್ಯಾಗ್ಸ್ ಏನೋ ತೊಗೊಂಬಂದು ಕೊಟ್ಟಿದ್ದೆ. ಈಗಲೂ ಕೆಲವರು ಅದನ್ನೆಲ್ಲ ಬಳಸ್ತಿರ್ತಾರೆ. ನನಗೆ ಖುಷಿಯಾಗುತ್ತೆ ಅವಾಗ. ಹೌದಪ್ಪ, ನಾನು ಕೊಟ್ಟಿದ್ದ ಗಿಫ್ಟನ್ನ ಅವ್ರು ಬಳಸ್ತಾ ಇದ್ದಾರೆ ಅನ್ನೋ ಫೀಲ್ ಇರುತ್ತೆ. ತುಂಬ ಜನ ಏನಪ್ಪ ಅಂದರೆ ಬ್ಲೌಸ್ ಪೀಸ್ ಒಬ್ರಿಗೊಬ್ರು ಅದೇ ಬೇರೆಯವ್ರಿಗೆ ಕೊಡೋದು, ಮತ್ತು ಅದನ್ನ ಇಸ್ಕೊಳ್ಳೋದು, ಮತ್ತು ಬೇರೆಯವ್ರಿಗೆ ಕೊಡೋದು. ಈ ಥರದ್ದು ಏನಾದರೂ ಗಿಫ್ಟ್ ಅದೇ ದುಡ್ಡಿಗೆ ಈ ಥರದ್ದು ಗಿಫ್ಟ್ ಬರುತ್ತೆ. ನೋಡ್ಬೋದು, ಈ ಥರದ್ದೆಲ್ಲ ನಿಮ್ಗೆ ಮೀಶೋದಲ್ಲೂ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಶ್ರುತಿ ಅವ್ರ ಹತ್ರನೂ ಕೂಡ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಕೊಟ್ಟವರು ಕೂಡ ಇದನ್ನು ಯೂಸ್ ಮಾಡ್ತಾರೆ. ಈಗ ನಾವೇ ಆದ್ರೂ ಈ ಥರದ್ದು ಏನಾದರೂ ಇಸ್ಕೊಂಡ್ರೆ ನಮ್ಮ ಮನೆಗಳಿಗೆ ಯೂಸ್ ಮಾಡ್ಕೊಳ್ತೀವಿ. ಬೇರೆ ಏನಕ್ಕಾದ್ರೂ ಕೂಡ ಯೂಸ್ ಆಗುತ್ತೆ. ಅವ್ರ ಹತ್ರ ಅಂತೂ ತುಂಬ ಚೆನ್ನಾಗಿರೋ ಕ್ವಾಲಿಟಿಲೂ ಕೂಡ ನಿಮಗೆ ಸ್ವಲ್ಪ ಪ್ರೈಸ್ ಕಾಸ್ಟ್ಲಿ ಆದ್ರೂ ಅದಕ್ಕೆ ತಕ್ಕನಾಗಿ ಕ್ವಾಲಿಟಿಗಳಿರುತ್ತೆ. ಇನ್ನು ಅಷ್ಟಲಕ್ಷ್ಮಿಯರ್ದು ಅಥವಾ ನವದುರ್ಗಿಯರ್ದು ನೀವು ದಸರಾ ಟೈಮಲ್ಲಿ ಇಡೋಕ್ಕಾಯ್ತು, ಅಥವಾ ಅಷ್ಟಲಕ್ಷ್ಮಿಯರು ವರಮಹಾಲಕ್ಷ್ಮಿ ಟೈಮಲ್ಲೇ ಇಡೋಕ್ಕಾಯ್ತು. ಈ ಥರದ್ದೆಲ್ಲ ಐಟಮ್ಸು ಕೂಡ ಸಿಗುತ್ತೆ. ಹಾಗೆ ಪೂಜೆಗೆ ಬೇಕಾಗಿರುವಂತಹ ಈ ಕವಡೆ ಆಯಿತು, ಆಮೇಲೆ ಸೆಟ್ಗಳು, ದೇವಿ ಕೈ ಕಾಲು, ಈ ಥರದ್ದೆಲ್ಲನೂ ಕೂಡ ಸಿಗುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಯಾರಾದರೂ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.